ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೇರ್ ಟ್ರೇಡರ್ ಕನ್ನಡ. ಇವತ್ತು ಸೆನ್ಸೆಕ್ಸ್ 276 ಪಾಯಿಂಟ್ಸ್ ಡೌನ್ ಆಗಿ 54,088 ಅಲ್ಲಿ ಕ್ಲೋಸ್ ಆದರೆ ನಿಫ್ಟಿ 72 ಪಾಯಿಂಟ್ಸ್ ಡೌನ್ ಆಗಿ 16,167 ಅಲ್ಲಿ ಕ್ಲೋಸ್ ಆಗಿದೆ. ವೆರಸ್ ಬ್ಯಾಂಕ್ ನಿಫ್ಟಿ 210 ಪಾಯಿಂಟ್ಸ್ ಗೈನ್ ಆಗಿ 34,693 ಅಲ್ಲಿ ಕ್ಲೋಸ್ ಆಗಿದೆ. ಇವತ್ತು ಮಿಡ್ ಕ್ಯಾಪು 0.71% ಕರೆಕ್ಟ್ ಆದರೆ ಸ್ಮಾಲ್ ಕ್ಯಾಪು 2.78% ಕರೆಕ್ಟ್ ಆಗಿದೆ. ಇವತ್ತು ಮಾರ್ಕೆಟ್ ಓಪನಿಂಗ್ ಇಂದಾನೆ ಕರೆಕ್ಟ್ ಆಗ್ತಾ ನಿಫ್ಟಿ ನಿಯರ್ ಟು 16,000 ಲೆವೆಲ್ ವರೆಗೂ ಫಾಲ್ ಆಗಿ ಅಲ್ಲಿಂದ ನಿಯರ್ ಟು 230 ಪಾಯಿಂಟ್ಸ್ ಹತ್ರ ರಿಕವರಿ ಆಗಿ ಅಬೌವ್ 16,150 ಮಾರ್ಕೆಟ್ ಕ್ಲೋಸ್ ಆಗಿದೆ. ಸಿಮಿಲರ್ ಆಗಿ ಬ್ಯಾಂಕ್ ನಿಫ್ಟಿನಲ್ಲೂ ಸ್ಟಾರ್ಟಿಂಗ್ ಇಂದಾನು ಕರೆಕ್ಷನ್ ಆಗಿ ಅಗೈನ್ ಸೆಕೆಂಡ್ ಹಾಫ್ ಅಲ್ಲಿ ಒಂದು ಸ್ಟ್ರಾಂಗ್ ರ್ಯಾಲಿ ಬೋತ್ ನಿಫ್ಟಿ ಅಂಡ್ ಬ್ಯಾಂಕ್ ನಿಫ್ಟಿನಲ್ಲಿ ನಮ್ಗೆ ಕಾಣಿಸ್ತಾ ಇದೆ. ಮಾರ್ಕೆಟ್ ಲೆವೆಲ್ಸ್ ಅಂಡ್ ಮಾರ್ಕೆಟ್ ಅಲ್ಲಿರುವಂತ ನ್ಯೂಸ್ ಅಪ್ಡೇಟ್ಸ್ ಮಾತಾಡ್ಕೊಳ್ಳೋಕೆ ಮುಂಚೆ ಇನ್ವೆಸ್ಟ್ಮೆಂಟ್ ಮಾಡಿರೋರು ಪರ್ಟಿಕ್ಯುಲರ್ಲಿ ಸ್ಮಾಲ್ ಅಂಡ್ ಮಿಡ್ ಕ್ಯಾಪ್ಸ್ ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರೋರು 30 to 40% ಆಫ್ ಸ್ಟಾಕ್ಸ್ ಕರೆಕ್ಟ್ ಆಗಿದೆ, ಇಲ್ಲಿಂದ ಎಕ್ಸಿಟ್ ತಗೊಂಡು ಬೇರೆ ಸ್ಟಾಕ್ಸ್ ನಲ್ಲಿ ಮೂವ್ ಆಗಬಹುದಾ ಅಂತ ಕೇಳ್ತಿದ್ದಾರೆ. ನಾರ್ಮಲಿ ಮಾರ್ಕೆಟ್ ಫಾಲ್ ನ ನಾವು ಗಮನಿಸಿದ್ರೆ ರೀಸೆಂಟ್ ಮಾರ್ಕೆಟ್ ಫಾಲ್ ನೀವು ನಿಫ್ಟಿ ಅಂಡ್ ಸೆನ್ಸೆಕ್ಸ್ ಬ್ಯಾಂಕ್ ನಿಫ್ಟಿ ಇವೆಲ್ಲಾನು ಜಾಸ್ತಿ ಮಾತಾಡ್ಕೊಂತಾನೆ ಇರ್ತೀವಿ. ಆದ್ರೆ ನೀವು ಗಮನಿಸಿ ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ 52 ವೀಕ್ ಹೈ ಇಂದ 27% ವರೆಗೂ ಕರೆಕ್ಟ್ ಆಗಿದೆ, ವೆರಾಸ್ ಮಿಡ್ ಕ್ಯಾಪ್ 20% ವರೆಗೂ ಕರೆಕ್ಟ್ ಆಗಿದೆ. ಇಂಡೆಕ್ಸ್ ನಲ್ಲಿ ಸ್ಮಾಲ್ ಕ್ಯಾಪ್ 27, ಮಿಡ್ ಕ್ಯಾಪ್ 20% ಕರೆಕ್ಟ್ ಆಗ್ತಿದ್ರೆ ಇಂಡೆಕ್ಸ್ ಅಲ್ಲಿ ಇರುವಂತ ಸ್ಟಾಕ್ ನಲ್ಲಿ 30 to 40% ಕರೆಕ್ಷನ್ ಅನ್ನೋದು ಬೇರ್ ಮಾರ್ಕೆಟ್ ಅಲ್ಲಿ ಕಾಣಿಸೋ ನಾರ್ಮಲ್ ಥಿಂಗ್. ಆದ್ರೆ ನಾವು ಜ್ಞಾಪಕ ಇಟ್ಕೋಬೇಕಾಗಿರೋದು ಎಕ್ಸ್ಪೆನ್ಸಿವ್ ವ್ಯಾಲ್ಯೂಯೇಷನ್ ಅಲ್ಲಿ ಇರೋ ಸ್ಟಾಕ್ಸ್ ಕರೆಕ್ಟ್ ಆಗ್ತಾ ಇದ್ರೆ ವ್ಯಾಲ್ಯೂಯೇಷನ್ ಅಡ್ಜಸ್ಟ್ಮೆಂಟ್ ನಲ್ಲಿ ಭಾಗವಾಗಿ ಸ್ಟಾಕ್ಸ್ ಕರೆಕ್ಟ್ ಆಗ್ತಿದೆಯಾ ಅಥವಾ ಸ್ಟಾಕ್ ರೀಸೆಂಟ್ ರಿಸಲ್ಟ್ಸ್ ವೀಕ್ ಆಗಿರೋದು ಆ ಕಂಪನಿ ರಿಲೇಟೆಡ್ ಆಗಿ ಬರ್ತಿರೋ ನೆಗೆಟಿವ್ ಅಪ್ಡೇಟ್ಸ್ ಕಾರಣವಾಗಿ ಆ ಸ್ಟಾಕ್ ಕರೆಕ್ಟ್ ಆಗ್ತಾ ಇದೆ ಅನ್ನೋದು. ಯಾವ ತರನು ಅಪ್ಡೇಟ್ಸ್ ಇಲ್ದರೆ ಮಾರ್ಕೆಟ್ ಫಾಲ್ ನಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿರೋ ಕಂಪನಿ ಫಾಲ್ ಆಗ್ತಾ ಇದ್ರೆ ಅದು ಪ್ರೀವಿಯಸ್ ಆಗಿ ಎಕ್ಸ್ಪೆನ್ಸಿವ್ ವ್ಯಾಲ್ಯೂಯೇಷನ್ ಅಲ್ಲಿ ಇರೋ ತರ ಮೀನಿಂಗ್. ಪ್ರೆಸೆಂಟ್ ವ್ಯಾಲ್ಯೂಯೇಷನ್ ಕರೆಕ್ಷನ್ ಕಾರಣವಾಗಿ ಕರೆಕ್ಟ್ ಆಗ್ತಾ ಇದ್ರೆ ನೀವು ಹೈಯರ್ ಎಕ್ಸ್ಪೆನ್ಸ್ ನಲ್ಲಿ ತಗೊಂಡು ಲೋಯರ್ ಎಕ್ಸ್ಪೆನ್ಸ್ ನಲ್ಲಿ ಫಾಲ್ ಆದಾಗ ಅಟ್ರಾಕ್ಟಿವ್ ಝೋನ್ ಅಲ್ಲಿ ಬಂದಾಗ ಸೆಲ್ ಮಾಡಿ ಎಕ್ಸಿಟ್ ಆಗೋದು ಎಲ್ಲಿವರೆಗೂ ಕರೆಕ್ಟ್ ಅನ್ನೋದು ನೀವೇ ಯೋಚನೆ ಮಾಡಬೇಕು. ಅಂಡ್ ಮಾರ್ಕೆಟ್ ವಿಷಯಕ್ಕೆ ಬಂದ್ರೆ ಇಲ್ಲಿಂದ ತುಂಬಾ ಟೈಮ್ ಬ್ಯಾಕ್ ನಿಂದಾನು ನಾವು ಅವರ್ಲಿ ಟೈಮ್ ಫ್ರೇಮ್ ನಲ್ಲಿ ಮಾರ್ಕೆಟ್ ಕ್ಲಿಯರ್ ಆಗಿ ಬೇರಿಶ್ ಅಲ್ಲೇ ಇದೆ. ಫ್ರಮ್ ಏಪ್ರಿಲ್ ಸ್ಟಾರ್ಟಿಂಗ್ ಇಂದಾನು ಡೌನ್ ಟ್ರೆಂಡ್ ಚಾನಲ್ ನಲ್ಲಿ ಮಾರ್ಕೆಟ್ ಫಾಲ್ ಆಗ್ತಾ ಡೌನ್ ಸೈಡ್ ಗೆ ಫಾಲ್ ಆಗ್ತಾ ಇದೆ. ಮಲ್ಟಿಪಲ್ ಟೈಮ್ಸ್ ಒಂದು ಇಂಪಾರ್ಟೆಂಟ್ ಲೆವೆಲ್ ನ ಅಪ್ಸೈಡ್ ಇಟ್ಕೊಂಡು ಆ ಲೆವೆಲ್ ಅಬೌವ್ ಬರೋವರೆಗೂ ನಾವು ಬೇರಿಶ್ ಆಗಿ ಇರಬೇಕಂತ ಅನ್ಕೊಂಡಿದ್ವಲ್ಲ, ಒಂದು ಪಾಯಿಂಟ್ ನಲ್ಲಿ 17,000 ನ ಇಮಿಡಿಯೇಟ್ ರೆಸಿಸ್ಟೆಂಟ್ ಆಗಿ ಗಮನಿಸಿದ್ವಿ. ಅಲ್ಲಿಂದ ಗ್ಯಾಪ್ ಡೌನ್ ಆಗ್ತಾ ಡೌನ್ ಸೈಡ್ ಗೆ ಫಾಲ್ ಆಗ್ತಾ ಇರೋದ್ರಿಂದ ರೀಸೆಂಟ್ ಆಗಿ 16,500 ಆರ್ ಈಗ್ಲೂ ಅದೇ ಲೆವೆಲ್ ಕೊಡ್ತಿದ್ದೀನಿ. 16,500 ಮಾರ್ಕ್ ಅಬೋವ್ ಬಂದು ಸಸ್ಟೈನ್ ಆಗಿ ಕ್ಲೋಸ್ ಆಗೋವರೆಗೂ ಮಾರ್ಕೆಟ್ ರಿಲೇಟೆಡ್ ಆಗಿ ಫರ್ದರ್ ಆಗಿ ನಾನು ಬೇರಿಶ್ ವ್ಯೂ ನಲ್ಲಿ ಇದ್ದೀನಿ. ಬಟ್ ಮಾರ್ಕೆಟ್ ನ ಇಂಪ್ಯಾಕ್ಟ್ ಮಾಡೋ ಟ್ರಿಗರ್ ಯಾವ್ದಾದ್ರು ಪ್ರೆಸೆಂಟ್ ಬಂದ್ರೆ ಇಫ್ ಆ ಟ್ರಿಗರ್ ಪಾಸಿಟಿವ್ ಆಗಿದೆಯಾ ಮೈಲ್ಡ್ ಪಾಸಿಟಿವ್ ಆಗಿದ್ರು ಮಾರ್ಕೆಟ್ ಒಂದು ಬಿಗ್ ವೇ ನಲ್ಲಿ ರಿವರ್ಸ್ ಆಗತ್ತೆ. ಬಿಕಾಸ್ ಮಾರ್ಕೆಟ್ ಇಲ್ಲೋರ್ ಶಾರ್ಟ್ಸ್ ಆಲ್ರೆಡಿ ತುಂಬಾ ಜಾಸ್ತಿ ಇದೆ ಅಂಡ್ ಮಾರ್ಕೆಟ್ ಓವರ್ ಸೋಲ್ಡ್ ಝೋನ್ ಅಲ್ಲಿ ಇದೆ. ವೆನೆಸ್ಡೇ ಬರ್ತಿರೋ ಮೀನ್ಸ್ ಇವತ್ತು ಬರುವಂತ US ಇನ್ಫ್ಲೇಷನ್ ಡೇಟಾ ನಾಳೆ ಬರುತ್ತೆ, ಇಂಡಿಯನ್ ಇನ್ಫ್ಲೇಷನ್ ಡೇಟಾನು ನಮಗೆ ಬರ್ತಾ ಇದೆ. ಅವೆರಡೂ ಇಂಪಾರ್ಟೆಂಟ್ ನಂಬರ್ಸ್ ಆಗಿದೆ. ನಾರ್ಮಲ್ ಟೈಮ್ಸ್ ಅಲ್ಲಿ ಈ ಎರಡು ವಿಷಯನು ತುಂಬಾ ದೊಡ್ಡದಾಗಿ ಮಾರ್ಕೆಟ್ ನೇನು ಇಂಪ್ಯಾಕ್ಟ್ ಮಾಡಲ್ಲ. ಆದ್ರೆ ಮಾರ್ಕೆಟ್ ಇಷ್ಟೊಂದು ಫಾಲ್ ಆಗಿದ್ರಿಂದ ಏನಾದ್ರೂ ಸ್ವಲ್ಪ ಇಲ್ಲಿ ಇಂಪ್ರೂವ್ಮೆಂಟ್ ಇದ್ರು ಇನ್ಫ್ಲೇಷನ್ ಅನ್ಕೊಂಡಿರೋಕಂದ್ರೆ ಬೆಟರ್ ಆಗಿದ್ರೆ ಅದು ಸೆಂಟ್ರಲ್ ಬ್ಯಾಂಕ್ಗೆ US ಸೆಂಟ್ರಲ್ ಬ್ಯಾಂಕ್ಗೆ ಅಂಡ್ ಇಂಡಿಯನ್ ಸೆಂಟ್ರಲ್ ಬ್ಯಾಂಕ್ ಆಗಿರುವಂತ RBI ಅವರಿಗೆ ಕಂಫರ್ಟ್ನೆಸ್ ಕೊಡುತ್ತೆ. ಅದರಿಂದ ಅವರು ಫರ್ದರ್ ಆಗಿ ಬಡ್ಡಿ ರೇಟ್ ನ ಇಮಿಡಿಯೇಟ್ ಆಗಿ ಜಾಸ್ತಿ ಮಾಡಬೇಕಂತ ಅನ್ಕೊಂಡಿರ ಟೈಮ್ ಝೋನ್ ಅವ್ರಿಗೆ ಸಿಗತ್ತೆ. ಅದರಿಂದ ಇನ್ಫ್ಲೇಷನ್ ಕಂಟ್ರೋಲ್ ಆಗತ್ತೆ ಅಂತ ಒಂದು ಕಂಫರ್ಟ್ ಅವ್ರಿಗೆ ಸಿಗೋದ್ರಿಂದ ಬರ್ತಿರೋ ಇನ್ಫ್ಲೇಷನ್ ಡೇಟಾನು ಪಾಸಿಟಿವ್ ಆಗಿದ್ರೆ ಮಾರ್ಕೆಟ್ ಅದನ್ನು ಪಾಸಿಟಿವ್ ಆಗಿ ತಗೊಳುತ್ತೆ. ಒಂದ್ ವೇಳೆ ಆತರ ಆಗದಿರಾ ಎಸ್ಟಿಮೇಟ್ ಮಾಡಿರೋ ತರನೇ ನೆಗೆಟಿವ್ ಆಗಿ ಬಂದ್ರೆ ಪ್ರೆಸೆಂಟ್ ಮಾರ್ಕೆಟ್ ಇರುವಂತ ಡೈರೆಕ್ಷನ್ ಅಲ್ಲಿ ದೆನ್ ಅಗೇನ್ ಮಾರ್ಕೆಟ್ ನ ದೊಡ್ಡದಾಗೇನು ಇಂಪ್ಯಾಕ್ಟ್ ಮಾಡಲ್ಲ. ನಿನ್ನೆ ಸನ್ಫಾರ್ಮಾ ರಿಲೇಟೆಡ್ ಆಗಿ ಇವತ್ತು ಅರಬಿಂದೋ ಫಾರ್ಮಾ ರಿಲೇಟೆಡ್ ಆಗಿ ನಿನ್ನೆ ಸನ್ಫಾರ್ಮಾ ರಿಲೇಟೆಡ್ ಆಗಿ ಅವರು ಗುಜರಾತ್ ಹಲಾಲ್ ಪ್ಲಾಂಟ್ ರಿಲೇಟೆಡ್ ಆಗಿ 10 ಅಬ್ಸರ್ವೇಷನ್ US FDA ಅವರು ಕೊಟ್ಟಿದ್ರಲ್ಲ, ಈಗ ಅರಬಿಂದೋ ಫಾರ್ಮಾ ಅವರು ಸಂಬಂಧಿಸಿರುವ ಯೂನಿಟ್ 7 ಪ್ಲಾಂಟ್ ಇದು ಹೈದರಾಬಾದ್ ಅಲ್ಲಿ ಇದೆ. ಯೂನಿಟ್ 7 ಪ್ಲಾಂಟ್ ರಿಲೇಟೆಡ್ ಆಗಿ US FDA ಅವರು 6 ಅಬ್ಸರ್ವೇಷನ್ ಕೊಟ್ಟಿದ್ದಾರೆ. ಆದ್ರೆ ಇದೇ ಸೇಮ್ ಪ್ಲಾಂಟ್ ರಿಲೇಟೆಡ್ ಆಗಿ ಜನವರಿ 2020 ನಲ್ಲಿ ಅಫಿಷಿಯಲ್ ಆಕ್ಷನ್ ಇಂಡಿಕೇಟಿವ್ ಇತ್ತು. ಸೊ ಎಕ್ಸಿಸ್ಟಿಂಗ್ ಅಫಿಷಿಯಲ್ ಆಕ್ಷನ್ ಇಂಡಿಕೇಟ್ ಅಗೈನ್ ಅನದರ್ 6 ಅಬ್ಸರ್ವೇಷನ್ ಕೊಟ್ಟಿರೋ ಕಾರಣವಾಗಿ ಸ್ಟಾಕ್ ಇವತ್ತು ಡೌನ್ ಸೈಡ್ ಗೆ ತಗೊಂಡು ಹೋದ್ರೂ ಅಗೈನ್ ಸ್ಟಾಕ್ ನಲ್ಲಿ ರಿಕವರಿ ಕಾಣಿಸ್ತಿದೆ. ಇವತ್ತು MTNL ಅಂದ್ರೆ ಮಹಾನಗರ್ ಟೆಲಿಫೋನ್ ನಿಗಮ್ ಲಿಮಿಟೆಡ್ ರಿಲೇಟೆಡ್ ಆಗಿ ರೆಡ್ ಬಾಕ್ಸ್ ಅಲ್ಲಿ ಒಂದು ಅಪ್ಡೇಟ್ ಬಂದಿದೆ. ಈ MTNL ಇರುವಂತ ಡೆಟ್ ನ ಕಮ್ಮಿ ಮಾಡೋದಕ್ಕೆ ಗವರ್ಮೆಂಟ್ ಆಫ್ ಇಂಡಿಯಾ MTNL ನಲ್ಲಿ 250 to 300 ಬಿಲಿಯನ್ ರುಪೀಸ್ ಫಂಡ್ ನ ಇನ್ಫ್ಯೂಸ್ ಮಾಡೋದಕ್ಕೆ ನೋಡ್ತಾ ಇರೋ ತರ ಅಂಡ್ ಅದೇ ತರ ತುಂಬಾ ದಿವಸದಿಂದ MTNL ನು BSNL ನಲ್ಲಿ ಮರ್ಜ್ ಮಾಡ್ತಾರೆ ಅಂತ ಒಂದು ನ್ಯೂಸ್ ಬರ್ತಾ ಇತ್ತಲ್ವಾ. ಅದರ ರಿಲೇಟೆಡ್ ಆಗಿ ಇವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ MTNL ನು BSNL ಅಲ್ಲಿ ಮರ್ಜ್ ಮಾಡಿ ಆ ಮರ್ಜ್ಡ್ ಎಂಟಿಟಿ ಯಾವ್ದೆಲ್ಲ ಇರುತ್ತಲ್ಲ ಅದಕ್ಕೆ ಈಕ್ವಿಟಿ ಇನ್ಫ್ಯೂಷನ್ ರೂಪದಲ್ಲಿ 5G ಸ್ಪೆಕ್ಟ್ರಮ್ ನ ಕೊಡೋದಕ್ಕೆ ಗವರ್ಮೆಂಟ್ ಆಫ್ ಇಂಡಿಯಾ ನೋಡ್ತಿರೋ ತರ ಹೇಳ್ತಿದ್ದಾರೆ.
ಈ ಅಪ್ಡೇಟು ಗವರ್ಮೆಂಟ್ ಇಂದ ಬಂದಿರುವಂತಹ ಅಫಿಷಿಯಲ್ ಸ್ಟೇಟ್ಮೆಂಟ್ ಅಲ್ಲ, ರೂಟರ್ಸ್ ಅವರಿಗೆ ಅವ್ರ ಸೋರ್ಸಸ್ ಮೂಲಕ ಗೊತ್ತಿರೋ ತರ ರೆಡ್ ಬಾಕ್ಸ್ ಇಂಡಿಯಾ ಅವರು ಅಪ್ಡೇಟ್ ಮಾಡ್ತಿದ್ದಾರೆ. ನೆಕ್ಸ್ಟ್, ಟೆಕ್ಸ್ಮ್ಯಾಕೋ ರೈಲ್ ಅಂಡ್ ಇಂಜಿನಿಯರಿಂಗ್ ಲಿಮಿಟೆಡ್ ಇಂದ ಒಂದು ಅಪ್ಡೇಟ್ ಬಂದಿದೆ. ರೀಸೆಂಟ್ ಆಗಿ ಇಂಡಿಯನ್ ರೈಲ್ವೆ ಅವರು ಇಶ್ಯೂ ಮಾಡಿರುವಂತಹ ವ್ಯಾಗನ್ಸ್ ಟೆಂಡರ್ ನಲ್ಲಿ ಟೆಕ್ಸ್ಮ್ಯಾಕೋ ರೈಲ್ ಅಂಡ್ ಇಂಜಿನಿಯರಿಂಗ್ ಅವರಿಗೆ 20,067 ವ್ಯಾಗನ್ಸ್ ಅಂದ್ರೆ ಟ್ರೈನ್ ಬೋಗೀಸ್ ಇರುತ್ತಲ್ಲ ಅದನ್ನು ಆರ್ಡರ್ ಬಂದಿರೋ ತರ ಹೇಳ್ತಿದ್ದಾರೆ. ಅಂಡ್ ಈ ಆರ್ಡರ್ ವ್ಯಾಲ್ಯೂ ಅಪ್ರಾಕ್ಸಿಮೇಟ್ಲಿ 6,450 ಕ್ರೋರ್ಸ್ ಆಗಿ ಇವರು ಮೆನ್ಷನ್ ಮಾಡ್ತಿದ್ದಾರೆ. ನೆಕ್ಸ್ಟ್, ಇವತ್ತಿನ ಸೆಷನ್ ಅಲ್ಲಿ ಡಾಕ್ಟರ್ ರೆಡ್ಡಿಸ್ ಇಂದಾನು ಒಂದು ಅಪ್ಡೇಟ್ ಬಂದಿದೆ. ಡಾಕ್ಟರ್ ರೆಡ್ಡಿಸ್ ಅವರು ಸೌತ್ ಕೊರಿಯನ್ ಬೇಸ್ಡ್ HK ಇನ್ನೋ ಅಂಡ್ ಕಾರ್ಪೊರೇಷನ್ ಅವ್ರ ಜೊತೆ ಎಕ್ಸ್ಕ್ಲೂಸಿವ್ ಪಾರ್ಟ್ನರ್ಶಿಪ್ ನಲ್ಲಿ ಎಂಟರ್ ಆಗಿರೋ ತರ ಹೇಳ್ತಿದ್ದಾರೆ. ಈ ಪಾರ್ಟ್ನರ್ಶಿಪ್ ನಲ್ಲಿ ಭಾಗವಾಗಿ ಡಾಕ್ಟರ್ ರೆಡ್ಡಿಸ್ ಅವರು HK ಇನ್ನೋ ಅವರು ಪೇಟೆಂಟೆಡ್ ನೋವಲ್ ಮಾಲಿಕ್ಯೂಲ್ ಆಗಿರುವಂತಹ ಟೆಕೋಪ್ರಾಜಾನ ಇಂಡಿಯಾ ಜೊತೆಗೆ 6 ಕೀ ಎಮರ್ಜಿಂಗ್ ಮಾರ್ಕೆಟ್ಸ್ ನಲ್ಲಿ ಕಮರ್ಷಿಯಲೈಸ್ ಮಾಡೋ ತರ ಅಂಡ್ ಅದ್ರ ಜೊತೆಗೆ ಟೆಕೋಪ್ರಾಜಾನು ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಡಿಸೀಸಸ್ ಟ್ರೀಟ್ಮೆಂಟ್ ನಲ್ಲಿ ಭಾಗವಾಗಿ ಯೂಸ್ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ನಿನ್ನೆ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇಂದಾನು ಒಂದು ಅಪ್ಡೇಟ್ ಬಂದಿದೆ. ಇವರ ಬೋರ್ಡ್ ನಿನ್ನೆ ಮೀಟ್ ಆಗಿ ಸಿಂಗಲ್ ಆರ್ ಮಲ್ಟಿಪಲ್ ಟ್ರಾನ್ಚಸ್ ನಲ್ಲಿ ಪಬ್ಲಿಕ್ ಆಫರ್ ಮೂಲಕ ಅಥವಾ ಪ್ರೈವೇಟ್ ಪ್ಲೇಸ್ಮೆಂಟ್ ಮೂಲಕ ಆದ್ರೂ US$ ನಲ್ಲಿ ಸೀನಿಯರ್ ಅನ್ಸೆಕ್ಯೂರ್ಡ್ ನೋಟ್ಸ್ ನ ಇಶ್ಯೂ ಮಾಡೋ ಮೂಲಕ $2 ಬಿಲಿಯನ್ ಫಂಡ್ ನ ಫೈನಾನ್ಷಿಯಲ್ ಇಯರ್ 23 ನಲ್ಲಿ ರೈಸ್ ಮಾಡೋದಕ್ಕೆ ಅಪ್ರೂವಲ್ ಬಂದಿರೋ ತರ ಹೇಳ್ತಿದ್ದಾರೆ. ನೆಕ್ಸ್ಟ್, ಇವತ್ತಿನ ಸೆಷನ್ ಅಲ್ಲಿ ಅಲಂಬಿಕ್ ಫಾರ್ಮಾ ಇಂದನೂ ಒಂದು ಅಪ್ಡೇಟ್ ಬಂದಿದೆ. ಅಲಂಬಿಕ್ ಫಾರ್ಮಾ ಅವರಿಗೆ US FDA ಇಂದ ಆರ್ಫರ್ ಮೊಟೋರಿಯಲ್ ಟೆರೆಟ್ರೇಟ್ ಇನ್ಹಲೇಷನ್ ಸೊಲ್ಯೂಷನ್ ಗೆ ಅಪ್ರೂವಲ್ ಬಂದಿರೋ ತರ ಹೇಳ್ತಿದ್ದಾರೆ. ಅಂಡ್ ಇದನ್ನ ಕ್ರಾನಿಕ್ ಫಿಲೋಮಿನರಿ ಡಿಸೀಸ್ ಇಂದ ನರಳುತ್ತಿರುವಂತಹ ಪೇಷಂಟ್ಸ್ ಗೆ ಬ್ರಾಂಕೋ ಕನ್ಸ್ಟ್ರಕ್ಷನ್ ಟ್ರೀಟ್ಮೆಂಟ್ ನಲ್ಲಿ ಭಾಗವಾಗಿ ಯೂಸ್ ಮಾಡ್ತಾರೆ ಅಂತ ಅವರು ಹೇಳ್ತಿದ್ದಾರೆ. ಅಂಡ್ ಇದರ ಒಂದು ಎಸ್ಟಿಮೇಟೆಡ್ ಮಾರ್ಕೆಟ್ ಸೇಲ್ಸ್ $250 ಮಿಲಿಯನ್ ಆಗಿ ಇವರು ಮೆನ್ಷನ್ ಮಾಡ್ತಿದ್ದಾರೆ. ನೆಕ್ಸ್ಟ್, ಇವತ್ತಿನ ಸೆಷನ್ ಅಲ್ಲಿ ಆಶೀಶ್ ಸಾವಂತ್ ಇಂದಾನು ಒಂದು ಅಪ್ಡೇಟ್ ಬಂದಿದೆ. ಇವರು ಬೋರ್ಡ್ 19th ಮೀಟ್ ಆಗಿ ಅವರು ಫೈನಾನ್ಷಿಯಲ್ ಇಯರ್ ರಿಸಲ್ಟ್ ಜೊತೆಗೆ ಈಕ್ವಿಟಿ ಶೇರ್ಸ್ ಒಂದು ಬೈಬ್ಯಾಕ್ ಪ್ರಪೋಸಲ್ ಕನ್ಸಿಡರ್ ಮಾಡೋ ತರ ಹೇಳ್ತಿದ್ದಾರೆ. ನೆಕ್ಸ್ಟ್, ಇವತ್ತಿನ ಸೆಷನ್ ಅಲ್ಲಿ ಹಿಟಾಚಿ ಎನರ್ಜಿ ಇಂದಾನು ಒಂದು ಅಪ್ಡೇಟ್ ಬಂದಿದೆ. ಹಿಟಾಚಿ ಎನರ್ಜಿ ಅವರು ಗುಜರಾತ್ ವಡೋದರಾನಲ್ಲಿ ನ್ಯೂ ಟ್ರಾನ್ಸ್ಫಾರ್ಮರ್ ಕಾಂಪೋನೆಂಟ್ ಫ್ಯಾಕ್ಟರಿನ ಇನಾಗ್ರೇಟ್ ಮಾಡಿರೋ ತರ ಹೇಳ್ತಿದ್ದಾರೆ. ಈ ಫ್ಯಾಕ್ಟರಿನಲ್ಲಿ ಮೋಸ್ಟ್ ರಿಲಯಬಲ್ ರಿಸೈನ್ ಇಂಟಿಗ್ರೇಟೆಡ್ ಪೇಪರ್ ಟೆಕ್ನಾಲಜಿನ ಯೂಸ್ ಮಾಡಿ ಡ್ರೈವ್ ಬುಷಿಂಗ್ ಅನ್ನು ಪ್ರೊಡ್ಯೂಸ್ ಮಾಡ್ತಾರಂತ. ಅಂಡ್ ಇದು ನಮ್ಮ ಕಂಟ್ರಿನಲ್ಲಿ ಇದು ರಿಸೈನ್ ಇಂಟಿಗ್ರೇಟೆಡ್ ಪೇಪರ್ ಬುಷಿಂಗ್ ಜೊತೆಗೆ 400 kV ವೋಲ್ಟೇಜ್ ಲೆವೆಲ್ ಬುಷಿಂಗ್ ನ ಮ್ಯಾನುಫ್ಯಾಕ್ಚರ್ ಮಾಡೋ ಫಸ್ಟ್ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ಅಂತ ಇವರು ಮೆನ್ಷನ್ ಮಾಡ್ತಿದ್ದಾರೆ. ಇವರು ಯೂಸ್ ಮಾಡುವಂತ ಈ ಡ್ರೈ ಟೆಕ್ನಾಲಜಿಯಿಂದ ಬ್ರುಷಿಂಗ್ ಒಂದು ಥರ್ಮಲ್, ಎಲೆಕ್ಟ್ರಿಕಲ್ ಅಂಡ್ ಮೆಕ್ಯಾನಿಕಲ್ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗೋದ್ರಿಂದ ಇದು ಮೋರ್ ರಿಸೈಲೆಂಟ್ ಅಂಡ್ ರಿಲೇಬಲ್ ಆಗುತ್ತೆ ಅಂತ ಇವರು ಮೆನ್ಷನ್ ಮಾಡ್ತಿದ್ದಾರೆ. ನೆಕ್ಸ್ಟ್, ಇವತ್ತಿನ ಸೆಷನ್ ಅಲ್ಲಿ ಮ್ಯಾನ್ ಇಂಡಸ್ಟ್ರೀಸ್ ಸ್ಟಾಕ್ ತುಂಬಾ ಕರೆಕ್ಟ್ ಆಗಿದೆ ಅಲ್ವಾ? ಇದಕ್ಕೆ ರೀಸನ್ ನೋಡಿದ್ರೆ ಇವರಿಗೆ ಸೆಬಿಯಿಂದ November 22 ದಿವಸ ಮ್ಯಾನ್ ಇಂಡಸ್ಟ್ರಿ ಅವ್ರ ಕಂಪನಿ ಮೇಲೆ ಫಾರೆನ್ಸಿಕ್ ಆಡಿಟ್ ಕಂಡಕ್ಟ್ ಮಾಡಬೇಕಂತ ಯಾವ್ದಾದ್ರೆ ಲೆಟರ್ ನ ರಿಲೀಸ್ ಮಾಡಿದ್ದಾರಲ್ಲ, ಆ ಲೆಟರ್ ನ ನಿನ್ನೆ ಇವರು ಎಕ್ಸ್ಚೇಂಜಸ್ ಗೆ ಅಪ್ಡೇಟ್ ಮಾಡಿದ್ದಾರೆ. ಇವರು ಅಕೌಂಟ್ಸ್ ಮೇಲೆ ಸೆಬಿ ಫಾರೆನ್ಸಿಕ್ ಆಡಿಟ್ ನ ಕಂಡಕ್ಟ್ ಮಾಡಬೇಕಂತ 22 ನವೆಂಬರ್ ದಿವಸ ಲೆಟರ್ ಇಶ್ಯೂ ಮಾಡಿದ್ರೆ ಅದರ ರಿಲೇಟೆಡ್ ಆಗಿ ಇವರು ಫರ್ದರ್ ಅಪ್ಡೇಟ್ಸ್ ನ February 25 ಅಂಡ್ ಅದೇ ತರ March 2 ಎಕ್ಸ್ಚೇಂಜಸ್ ಗೆ ಅಪ್ಡೇಟ್ ಮಾಡಿದ್ದಾರೆ. ಇವರು ಪ್ರೀವಿಯಸ್ ಆಗಿ ಅಪ್ಡೇಟ್ ಮಾಡಿದ್ರು ನಿನ್ನೆ ತಿರ್ಗಾ ಸೆಬಿಯಿಂದ ಬಂದಿರೋ ಲೆಟರ್ ನ ಇವರು ಎಕ್ಸ್ಚೇಂಜಸ್ ಗೆ ಅಪ್ಡೇಟ್ ಮಾಡಿರೋ ಮೂಲಕ ಮಾರ್ಕೆಟ್ ನಲ್ಲಿ ಪ್ಯಾನಿಕ್ನೆಸ್ ಕ್ರಿಯೇಟ್ ಆಗಿ ಇವತ್ತಿನ ಸೆಷನ್ ಅಲ್ಲಿ ಈ ಸ್ಟಾಕ್ ಇಷ್ಟೊಂದು ಕರೆಕ್ಟ್ ಆಗಿದೆ. ನೆಕ್ಸ್ಟ್, ನಿನ್ನೆ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ MTAR ಟೆಕ್ನಾಲಜೀಸ್ ಅವರಿಂದಾನು ಒಂದು ಅಪ್ಡೇಟ್ ಬಂದಿದೆ. MTAR ಟೆಕ್ನಾಲಜೀಸ್ ಅವರು ಬೋರ್ಡ್ ನಿನ್ನೆ ಮೀಟ್ ಆಗಿ GP ಏರೋಸ್ಪೇಸ್ ನಲ್ಲಿ ಡಿಫೆನ್ಸ್ ಪ್ರೈವೇಟ್ ಲಿಮಿಟೆಡ್ ಅನ್ನೋ MSME ಕಂಪನಿನಲ್ಲಿ ಸ್ಟೇಕ್ ನ ಅಕ್ವೈರ್ ಮಾಡೋದಕ್ಕೆ ಅಪ್ರೂವಲ್ ಬಂದಿರೋ ತರ ಹೇಳ್ತಿದ್ದಾರೆ. ಅಂಡ್ ಈ GP ಏರೋಸ್ಪೇಸ್ ಅಂಡ್ ಡಿಫೆನ್ಸ್ ಪ್ರೈವೇಟ್ ಲಿಮಿಟೆಡ್ ನಲ್ಲಿ ಸ್ಟೇಕ್ ನ MTAR ಅವರು 8.82 crores ಗೆ ಅಕ್ವೈರ್ ಮಾಡಿರೋ ತರ ಹೇಳ್ತಿದ್ದಾರೆ. ನೆಕ್ಸ್ಟ್, ಇವತ್ತಿನ ಸೆಷನ್ ಅಲ್ಲಿ ದಾರ್ಬಿಯಾ ಪ್ಲೈವುಡ್ ಲಿಮಿಟೆಡ್ ಇಂದಾನು ಒಂದು ಅಪ್ಡೇಟ್ ಬಂದಿದೆ. ಇವರಿಗೆ ವಾಟಿಕಾ ಲಿಮಿಟೆಡ್ ಇಂದ ಗೊರ್ಗಾಂವ್ ಪ್ರಾಜೆಕ್ಟ್ ನಲ್ಲಿ ಭಾಗವಾಗಿ ಅಲ್ಯೂಮಿನಿಯಂ ಡೋರ್ಸ್ ನ ಅಂಡ್ ವಿಂಡೋಸ್ ನ ಸಪ್ಲೈ ಮಾಡಿ ಇನ್ಸ್ಟಾಲ್ ಮಾಡೋದಕ್ಕೆ 4.36 crores ಆರ್ಡರ್ ಬಂದಿರೋ ತರ ಹೇಳ್ತಿದ್ದಾರೆ. ಅಂಡ್ ಈ ಆರ್ಡರ್ ನಲ್ಲಿ ಸೇರ್ಕೊಂಡು ಇವರ ಹತ್ರ ಟೋಟಲ್ ಆಗಿ 90 crores ಪ್ಲಸ್ ಅನ್ಎಕ್ಸಿಕ್ಯೂಟೆಡ್ ಆರ್ಡರ್ ಬುಕ್ ಇರೋ ತರ ಇವರು ಮೆನ್ಷನ್ ಮಾಡ್ತಿದ್ದಾರೆ. ನೆಕ್ಸ್ಟ್, ಟಾಟಾ ಮೋಟಾರ್ಸ್ ಬಗ್ಗೆ ಮಾತಾಡ್ಕೋಬೇಕು. ಟಾಟಾ ಮೋಟಾರ್ಸ್ EV ಸೆಗ್ಮೆಂಟ್ ನಲ್ಲಿ ನೆಕ್ಸಾನ್ ವೇರಿಯಂಟ್ ಸ್ವಲ್ಪ ಹೈ ಸೆಲ್ಲಿಂಗ್ ಅಲ್ಲಿ ಇರುವಂತಹ ವೇರಿಯಂಟ್. ಈ ಸೆಗ್ಮೆಂಟ್ ನಲ್ಲಿ ಇವರು ಅನದರ್ ವೆಹಿಕಲ್ ನ ಟಾಟಾ ನೆಕ್ಸಾನ್ EV ಮ್ಯಾಕ್ಸ್ ನ ಲಾಂಚ್ ಮಾಡಿದ್ದಾರೆ. ಇದೊಂದು ಫುಲ್ ಚಾರ್ಜ್ ನಲ್ಲಿ 437 ಕಿಲೋಮೀಟರ್ಸ್ ರೇಂಜ್ ವರ್ಗು ಈ ವೆಹಿಕಲ್ ಟ್ರಾವೆಲ್ ಆಗತ್ತೆ ಅಂತ ಇವರು ಅಪ್ಡೇಟ್ ಮಾಡ್ತಾ ಅಂಡ್ ಈ ಮಾಡೆಲ್ ಸಂಬಂಧಿಸಿರುವ ಡಿಫರೆಂಟ್ ವೇರಿಯಂಟ್ಸ್ ಅಂಡ್ ಆ ವೇರಿಯಂಟ್ಸ್ ಗೆ ಸಂಬಂಧಿಸಿರುವ ಎಕ್ಸ್ ಶೋರೂಮ್ ಪ್ರೈಸ್ ನು ಇವರು ಸ್ಕ್ರೀನ್ ಮೇಲೆ ನೀವು ಗಮನಿಸಬಹುದು. ನೆಕ್ಸ್ಟ್, ಯೂನಿಕಾಮ್ ಲ್ಯಾಬೊರೇಟರೀಸ್ ಬಗ್ಗೆ ಮಾತಾಡ್ಕೋಬೇಕು. ಇವರು November 2018 ನಲ್ಲಿ ಆಪ್ಟಮೈಸ್ ಡ್ರಗ್ಸ್ ಪ್ರೈವೇಟ್ ಲಿಮಿಟೆಡ್ ಅನ್ನೋ ಒಂದು ಫಾರ್ಮಾಸ್ಯೂಟಿಕಲ್ ಕಂಪನಿನಲ್ಲಿ 19.9% ಹತ್ತಿರ ಸ್ಟೇಕ್ ನ 72 crores ಇಟ್ಟು ತಗೊಂಡಿದ್ದಾರೆ. ಅಂಡ್ ಇದು 2008 ನಲ್ಲಿ ನಡೆದಿರೋ ಟ್ರಾನ್ಸಾಕ್ಷನ್ ಅಂಡ್ ಈಗ 2022 ನಲ್ಲಿ ಆ ಸೇಮ್ 72 crores ಇಟ್ಟು ತಗೊಂಡಿರುವಂತಹ 20% ಸ್ಟೇಕ್ ನ ನಿಯರ್ಲಿ
270 ಕ್ರೋರ್ಸ್ಗೆ ಸೆಲ್ ಮಾಡ್ತಿದ್ದಾರೆ ಅನ್ನೋ ತರ ಅಪ್ಡೇಟ್ ಮಾಡ್ತಿದ್ದಾರೆ. ಸೊ 72 ಕ್ರೋರ್ಸ್ ಕೊಟ್ಟು ತಗೊಂಡಿರುವಂತ ಕಂಪನಿನ ಈಗ ಇವರು 2022 ನಲ್ಲಿ 271 ಕ್ರೋರ್ಸ್ಗೆ ಸೆಲ್ ಮಾಡ್ತಾರೆ ಅಂತ ಬಂದಿರೋದ್ರಿಂದ ಇದು ಪಾಸಿಟಿವ್ ವಿಷಯ ಆಗಿರೋದ್ರಿಂದ ರೀಸೆಂಟ್ ಟೈಮ್ಸ್ ನಲ್ಲೂ ಇದು ಮಾರ್ಕೆಟ್ ಅಲ್ಲಿ ಇದೇ ತರ ಸ್ಪೆಕ್ಯುಲೇಷನ್ ಅಪ್ಡೇಟ್ ಆಗಿದೆ ಅಂಡ್ ಇವನ್ ಆ ಟೈಮ್ ನಲ್ಲೂ ಸ್ಟಾಕ್ ಪ್ರೈಸ್ ನಲ್ಲಿ ರ್ಯಾಲಿ ಕಾಣಿಸಿದೆ. ನೆಕ್ಸ್ಟ್ ಇಂಡಿಯನ್ ಪ್ಯಾಸೆಂಜರ್ಸ್ ವೆಹಿಕಲ್ ಡೇಟಾ ಏಪ್ರಿಲ್ ಮಂತ್ SIAM ಅವರು ರಿಪೋರ್ಟ್ ಮಾಡ್ತಿದ್ದಾರೆ. ಇದರಲ್ಲಿ ನೀವು ಗಮನಿಸಿದ್ರೆ ಟೂ ವೀಲರ್ಸ್, ಮೋಟಾರ್ ಸೈಕಲ್, ಸ್ಕೂಟರ್ಸ್ ಇಯರ್ ಕಂಪ್ಯಾರಿಸನ್ ನಲ್ಲಿ ಗ್ರೋ ಆಗ್ತಿದ್ರೆ, ವೆರಾಸ್ ಪ್ಯಾಸೆಂಜರ್ ಕಾರ್ಸ್ ಹಾಗೆ ಪ್ಯಾಸೆಂಜರ್ ವೆಹಿಕಲ್ ಸೆಗ್ಮೆಂಟ್ ನಲ್ಲಿ ನಮಗೆ ಇಯರ್ ಕಂಪ್ಯಾರಿಸನ್ ನಲ್ಲಿ ಡಿಕ್ಲೈನ್ ಕಾಣಿಸ್ತಾ ಇದೆ. ಸೊ ಕಾರ್ ಸೆಗ್ಮೆಂಟ್ ನಲ್ಲಿ ಏಪ್ರಿಲ್ ನಲ್ಲಿ ಅಂಡರ್ ಪರ್ಫಾರ್ಮ್ ಮಾಡ್ತಿದ್ರೆ, ಟೂ ವೀಲರ್ ಸೆಗ್ಮೆಂಟ್ ಸ್ವಲ್ಪವರೆಗೂ ಬೆಟರ್ ಆಗಿ ಇಯರ್ ಕಂಪ್ಯಾರಿಸನ್ ನಲ್ಲಿ ಪರ್ಫಾರ್ಮೆನ್ಸ್ ಮಾಡ್ತಿದ್ದೆ. ನೆಕ್ಸ್ಟ್ ಗುಜರಾತ್ ಆಲ್ಕಲಿ ಹಾಗೆ ಗೈಲ್ ಅವರು ಇಬ್ರು ಸೇರಿ ಒಂದು ಬಯೋ ಇಥನಾಲ್ ಪ್ಲಾಂಟ್ ನ 500 KLPD ಪ್ರೊಡಕ್ಷನ್ ಮಾಡುವಂತ ಒಂದು ಬಯೋ ಇಥನಾಲ್ ಪ್ಲಾಂಟ್ ನ ಗುಜರಾತ್ ನಲ್ಲಿ ಸ್ಟಾರ್ಟ್ ಮಾಡ್ತಾರ ಒಂದು ಒಪ್ಪಂದನ ಮಾಡ್ಕೊಂಡಿರೋ ಹೇಳ್ತಿದ್ದಾರೆ. ನೆಕ್ಸ್ಟ್ ಜಮ್ಮು ಅಂಡ್ ಕಾಶ್ಮೀರ್ ಬ್ಯಾಂಕ್ ಲಿಮಿಟೆಡ್ ಬಗ್ಗೆ ಮಾತಾಡ್ಕೋಬೇಕು. ಜಮ್ಮು ಅಂಡ್ ಕಾಶ್ಮೀರ್ ಬ್ಯಾಂಕ್ ಸಂಬಂಧಿಸಿರುವ ಮುಂಬೈ, ಡಿಲ್ಲಿ, ಜಮ್ಮು ಅಂಡ್ ಕಾಶ್ಮೀರ್ ಬ್ರಾಂಚಸ್ ನಲ್ಲಿ CBI ಅವರು ರೈಡ್ ಮಾಡ್ತಿರೋ ಅಂಡ್ ಇವನ್ ಎಕ್ಸ್ ಫೈನಾನ್ಸ್ ಮಿನಿಸ್ಟರ್ ಜಮ್ಮು ಅಂಡ್ ಕಾಶ್ಮೀರ್ ರಿಲೇಟೆಡ್ ಆಗಿ ಈ ತರ ಸ್ಪೆಕ್ಯುಲೇಷನ್ CBI ರೈಟ್ಸ್ ಬರ್ತಿರೋದ್ರಿಂದ ಸ್ಟಾಕ್ ಒಂದು ಪಾಯಿಂಟ್ ನಲ್ಲಿ ಫಾಲ್ ಕಾಣಿಸ್ತಾ ಇದೆ. ನೆಕ್ಸ್ಟ್ ರೀಸೆಂಟ್ ಟೈಮ್ಸ್ ನಲ್ಲಿ FIS ರಿಲೇಟೆಡ್ ಆಗಿ ಒಂದು ಬಿಗ್ ಸೆಲ್ಲಿಂಗ್ ಅಂತೂ ನೋಡ್ತಾ ಇದೀವಲ್ಲ ನಾವು. FIS ಕಂಟಿನ್ಯೂಸ್ಲಿ ಮಾರ್ಕೆಟ್ ಇಂದ ಮನಿನಂತೂ ವಿಡ್ರಾ ಮಾಡ್ತಿದ್ದಾರೆ. 2022 ಸ್ಟಾರ್ಟಿಂಗ್ ಇಂದ ನೀವು ಗಮನಿಸಿದ್ರೆ ಆಲ್ಮೋಸ್ಟ್ 40 ಕ್ರೋರ್ಸ್ ಹತ್ರ ಇನ್ ಅಂಡ್ ಆವರೇಜ್ ಮಂತ್ ಬೇಸಸ್ ಇವರು ಎಕ್ಸಿಟ್ ಆಗ್ತಿದ್ದಾರೆ. ಈಕ್ವಿಟಿ ಮಾರ್ಕೆಟ್ಸ್ ಇಂದ ಇವರು ಎಕ್ಸಿಟ್ ಆಗ್ತಾ ಇರೋದು ನೋಡ್ತಾ ಇದ್ರೆ ಇವ್ರು ಯಾವ್ದ್ರಲ್ಲಿ ಮನಿನ ತಗೊಂಡ್ ಬರ್ತಾ ಇದ್ದಾರೆ, ಯಾವ್ದ್ರಲ್ಲಿ ಇವ್ರು ಸೆಲ್ ಮಾಡ್ತಾ ಇದಾರೆ ಅಂತ ನೋಡಿದ್ರೆ ಇವ್ರು ಏಪ್ರಿಲ್ ಮಂತ್ ನಲ್ಲಿ ಹೆಲ್ತ್ ಕೇರ್, ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗುಡ್ಸ್, ಆಟೋಮೊಬೈಲ್ ಅಂಡ್ ಆಟೋ ಕಾಂಪೋನೆಂಟ್ಸ್ ರಿಲೇಟೆಡ್ ಆಗಿ ಇವ್ರು ಇನ್ವೆಸ್ಟ್ ಮಾಡ್ತಾ ಇದ್ರೆ, ಇವ್ರ ಎಕ್ಸಿಟ್ ಫೈನಾನ್ಷಿಯಲ್ ಸ್ಟಾಕ್ಸ್, ಬ್ಯಾಂಕಿಂಗ್ ಅಂಡ್ NBFC ಸ್ಟಾಕ್ಸ್ ಅಂಡ್ IT ಸ್ಟಾಕ್ಸ್, ಕ್ಯಾಪಿಟಲ್ ಗೂಡ್ಸ್, ಮೀಡಿಯಾ, ಎಂಟರ್ಟೈನ್ಮೆಂಟ್, ಆಯಿಲ್ ಗ್ಯಾಸ್ ಸ್ಟಾಕ್ಸ್ ನಲ್ಲಿ ತುಂಬಾ ಜಾಸ್ತಿ ಔಟ್ಫ್ಲೋ ಮಾಡ್ತಿದ್ದಾರೆ, ಅಂದ್ರೆ ಇವ್ರು ಸೆಲ್ ಮಾಡ್ತಿದ್ದಾರೆ. ಅಂಡ್ ಫೈನಾನ್ಷಿಯಲ್ ಸೆಕ್ಟರ್ ಅಲ್ಲೂ ಇವರು ಮೋಸ್ಟ್ಲಿ ಮಾರ್ಚ್ ಮಂತ್ ನಲ್ಲಿ ಹೀಗೆ FPI ಅವರು ಒಂದು ಔಟ್ಫ್ಲೋ ಕಾಣಿಸ್ತಾ ಇದ್ರೆ, ಸೊ ಸೆಲ್ಲಿಂಗ್ ಯಾವ್ದ್ರಲ್ಲಿ ಬರ್ತಿದೆ ಅಂತ ನಾವು ಗಮನಿಸಿದ್ರೆ ನಾವು ಮೆಜಾರಿಟಿ ಆಫ್ ಸೆಲ್ಲಿಂಗ್ HDFC ಟ್ವಿನ್ಸ್ ಅಲ್ಲಿ ಕಾಣಿಸ್ತಾ ಇದೆ. HDFC ಅಂಡ್ HDFC ಬ್ಯಾಂಕ್ ಅಂಡ್ ಇವನ್ ಆಕ್ಸಿಸ್ ಬ್ಯಾಂಕ್, ICICI ಬ್ಯಾಂಕ್ ನಲ್ಲಿ ಇವರು ಸಮ್ ಸಾರ್ಟ್ ಆಫ್ ಸೆಲ್ಲಿಂಗ್ ಅಂಡ್ IT ಸೆಗ್ಮೆಂಟ್ ಅಲ್ಲಿ ತುಂಬಾ ಜಾಸ್ತಿ ಔಟ್ಫ್ಲೋಸ್ ಆಗ್ತಿದೆ ಅಂತ ನಾವು ಅನ್ಕೊಂಡಿದ್ವಲ್ಲ. IT ಸೆಗ್ಮೆಂಟ್ ರಿಲೇಟೆಡ್ ಆಗಿ ಮಾತ್ರ ಮೋಸ್ಟ್ ಆಫ್ ದಿ ಸ್ಟಾಕ್ಸ್ ನಲ್ಲಿ ಬಿಗ್ ಕರೆಕ್ಷನ್ ನಮ್ಗೆ ಕಾಣಿಸಿದೆ. ಪ್ರೀವಿಯಸ್ ಕ್ವಾರ್ಟರ್ ನಲ್ಲಿ ಒಂದು ಒಳ್ಳೆ ಗ್ರೋತ್ ಡೆಲಿವರಿ ಮಾಡಿರೋ ಸ್ಟಾಕ್ಸ್ ಅಲ್ಲೂ IT ಸ್ಟಾಕ್ಸ್ ಅಲ್ಲಿ ಒಂದು ಬಿಗ್ ವೇ ಸೆಲ್ ಆಫ್ ಅಂತೂ ಕಾಣಿಸಿದೆ. ಸ್ಟಾಕ್ಸ್ ಎಷ್ಟೆಷ್ಟು ಏಪ್ರಿಲ್ ನಲ್ಲಿ ಕರೆಕ್ಟ್ ಆಗೋ ವಿಷಯಕ್ಕೆ ಬಂದ್ರೆ ಸಮ್ ಸ್ಟಾಕ್ಸ್ ಮೋರ್ ದ್ಯಾನ್ 20% ವರೆಗೂ ಏಪ್ರಿಲ್ ನಲ್ಲಿ ಕರೆಕ್ಟ್ ಆಗಿದೆ. ಆ ಲಿಸ್ಟ್ ನೀವು ಇಲ್ಲಿ ನೋಡಬಹುದು. ನೆಕ್ಸ್ಟ್ ನಿಫ್ಟಿ ಅಂಡ್ ಬ್ಯಾಂಕ್ ನಿಫ್ಟಿ ಸಪೋರ್ಟ್ ಲೆವೆಲ್ಸ್ ಮಾತಾಡ್ಕೊಂಡ್ರೆ, ನಿಫ್ಟಿ ಡೌನ್ ಸೈಡ್ ಹೋಗ್ತಿದ್ರೆ 16,130 ಇಂಪಾರ್ಟೆಂಟ್ ಸಪೋರ್ಟ್ ಆಗಿ ನೋಡ್ತಾ ಇದೀನಿ. ಅದರ ಬಿಲೋ ಬಂದ್ರೆ 16,030 to 16,050 ಪ್ರೆಸೆಂಟ್ ಲೆವೆಲ್ಸ್ ಇಂದ ಅಪ್ ಸೈಡ್ ಹೋಗ್ತಿದ್ರೆ 16,260 ನ ಇಮಿಡಿಯೇಟ್ ರೆಸಿಸ್ಟೆಂಟ್ ಆಗಿ ಗಮನಿಸ್ತಾ ಇದ್ದೀನಿ. ಅಂಡ್ ಬ್ಯಾಂಕ್ ನಿಫ್ಟಿ ಪ್ರೆಸೆಂಟ್ ಲೆವೆಲ್ಸ್ ಇಂದ ನೋಡ್ತಿದ್ರೆ ಡೌನ್ ಸೈಡ್ ಬರ್ತಿದ್ರೆ 34,550 ಅಂಡ್ ಅದರ ಬಿಲೋ 34,320 ಇಂಪಾರ್ಟೆಂಟ್ ಸಪೋರ್ಟ್ ಆಗಿ ಗಮನಿಸ್ತಾ ಇದ್ದೀನಿ. ಇಲ್ಲಿಂದ ಟಾಪ್ ಸೈಡ್ ಹೋಗ್ತಿದ್ರೆ 34,930 ಅಂಡ್ ಅದರ ಲೆವೆಲ್ ಅಬೋವ್ ಬಂದ್ರೆ 35,220 ಇಮಿಡಿಯೇಟ್ ರೆಸಿಸ್ಟೆಂಟ್ ಆಗಿ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಅಂಡ್ ನಿಫ್ಟಿ ಆಪ್ಷನ್ ಚೈನ್ ಡೇಟಾನು ಮಂತ್ಲಿ ಅದೇ ತರ ವೀಕ್ಲಿ ಎಕ್ಸ್ಪೈರಿ ಇರೋ ಕಾಂಟ್ರಾಕ್ಟ್ ಕಂಬೈನ್ ಮಾಡಿ ನೋಡ್ತಿದ್ರೆ ಪ್ರೆಸೆಂಟ್ ಇರೋ ಲೆವೆಲ್ಸ್ ಇಂದ ಅಪ್ ಸೈಡ್ ಬರ್ತಿದ್ರೆ 16,500 ಹತ್ರ ಕಾಲರ್ಸ್ ರೈಟ್ ಮಾಡ್ತಾ ಇದ್ರೆ, ಡೌನ್ ಸೈಡ್ ಬರ್ತಿದ್ರೆ 16,000, 15,800 ಹತ್ರ ಪುಟ್ ಅವರು ಸ್ಟ್ರಾಂಗ್ ಓ ನ ಬಿಲ್ಡ್ ಮಾಡ್ತಿದ್ದಾರೆ. ಓವರ್ ಆಲ್ ಆಗಿ ನೋಡಿದ್ರೆ 15,800 to 16,500 ಈ 700 ಪಾಯಿಂಟ್ಸ್ ಬಿಟ್ವೀನ್ ರೇಂಜ್ ಅಲ್ಲಿ ಮಾರ್ಕೆಟ್ ಇರತ್ತಂತ ಕಾಲ್ ಅಂಡ್ ಪುಟ್ ರೈಟರ್ಸ್ ಭಾವಿಸ್ತಾ ಇದ್ದಾರೆ. ಇದು ಫ್ರೆಂಡ್ಸ್ ಇವತ್ತಿನ ಅಪ್ಡೇಟ್ಸ್. ನಮ್ಮ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಪೇಜ್ ನ ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ. ಥ್ಯಾಂಕ್ ಯು.